ನನ್ನ ಪ್ರಕಾರ ಎರಡು ಭಾಳ ಪ್ರಮುಖವಾದಂಥ ಅಪಾಯ ನಿಜವಾದ ಇತಿಹಾಸಕ್ಕಿದೆ. ಒನ್ ಈಸ್ ಅವರ್ ವಾಟ್ಸಪ್ ಗ್ರ್ಯಾಜುಯೇಟ್ಸ್, ದ ಸೆಕೆಂಡ್ ಈಸ್ ಸೋಷಿಯಲ್ ಮೀಡಿಯಾ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಮಾನಿಟೈಸೇಷನ್ ಆದಾಗ ಕೆಲವು ಜನ ಆರ್ಥಿಕ ತಜ್ಞರಂತ ಕೂತಿದ್ರು ಟಿ ವಿ ಚಾನೆಲ್ಗಳಲ್ಲಿ. ಯಾವಾಗ ಇಂಡಿಯಾ ಪಾಕಿಸ್ತಾನ ಅಥವಾ ಇಂಡಿಯಾ ಚೈನಾ ಯುದ್ಧ ಆದಾಗ ಅವರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಡಿಮಾನಿಟೈಸೇಷನ್ ಇದ್ದಾಗ ಎಕನಾಮಿಕ್ಸ್, ಯುದ್ಧ ಆದಾಗ ಮಿಲಿಟರಿ ಸ್ಟ್ರಾಟಜಿಸ್ಟು, ಕರೋನಾ ಸಂದರ್ಭದಲ್ಲಿ ಹೆಲ್ತ್ ಸ್ಪೆಷಲಿಸ್ಟ್, ಹೆಲ್ತ್ ಎಕ್ಸ್ಪರ್ಟ್ಸ್, ಚುನಾವಣೆ ಟೈಮ್ನಲ್ಲಿ ಸೆಫಾಲಜಿಸ್ಟ್ಸ್, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. ಯಾವುದೋ ಒಂದು ಕಾಂಟ್ರವರ್ಸಿ ಆದಾಗ ತಮಿಳುನಾಡಿನಲ್ಲಿ ದೇವಸ್ಥಾನದ ಅದರದ್ದು ದೀಪದ್ದು ಅದರದ್ದು ಕಾಂಟ್ರವರ್ಸಿ ಆದಾಗ ಅವರು ರಿಯಲ್ ಹಿಸ್ಟೋರಿಯನ್ಸ್ ಆಗ್ತಾರೆ. ಬೇರೆ ಡಿಗ್ರಿ ಪಡೆದವರು ಅವರು ಇವರೆಲ್ಲರೂ ವೇಸ್ಟ್. ಇವ್ರು ಇರೋರೇ ಬಾಡಿಗೆ ಭಾಷಣಕಾರರು ಒಂದು 4 ಜನ ಇರ್ತಾರೆ. ಪ್ರೈಮ್ ಟೈಮ್ನಲ್ಲೂ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾನಲ್ಲೂ ಚಾನೆಲ್ ಅವರೇ ಓಡಿಸ್ತಾರೆ. ಅವ್ರಿಗೆ ಕೋಟ್ ಮಾಡಿ ನಮ್ಮ BJP ನಾಯಕರು, RSS ನಾಯಕರು ಎಲ್ಲ ಕಡೆ ಪ್ರತಿಪಾದನೆ ಮಾಡ್ತಾರೆ. ಇತ್ತೀಚೆಗೆ ಇತಿಹಾಸವನ್ನು ತಿರ್ಚೋದು ಫ್ಯಾಷನ್ ಆಗಿದೆ ಅನ್ಸುತ್ತೆ. ಸ್ವಾಮಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಇತಿಹಾಸವನ್ನು ಹೇಗೆ ಬೇಕೇ ಹಾಗೆ ತಿರ್ಸ್ತಾ ಇದ್ದಾರೆ. ಈ ವಾಟ್ಸಪ್ ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವುದ್ಯಾವುದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಛಾವ ಅಂತೆ. ಮೊನ್ನೆ ನಾನು ನ್ಯೂಸ್ ನೋಡಬೇಕಾದ್ರೆ ಈ ದುರಂಧರ್ ಪಿಕ್ಚರ್ ಮೊನ್ನೆ ಯಾವುದೋ ರಿಲೀಸ್ ಆದಮೇಲೆ ಒಬ್ಬರು ಹಿಸ್ಟ್ರಿ ಟೀಚರ್ ಮಾತಾಡ್ತಾರೆ. ಆ ಹಿಸ್ಟ್ರಿ ಟೀಚರ್ ಮಾತಾಡಬೇಕಾದ್ರೆ ಏನಂತಾರೆ ಅಂದರೆ, ಈ ಪಿಕ್ಚರ್ ನೋಡಿಬಿಟ್ಟು ನನ್ನ ಕಣ್ಣು ತೆರೀತು. ಇತಿಹಾಸ ನಾನು ಅನಿವಾರ್ಯವಾಗಿ ಓದಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ, ಆದರೆ ಇದು ನಮ್ಮ ನಿಜವಾದ ಇತಿಹಾಸ ಅಂತ ಹೇಳ್ತಾರೆ. ಅದು ನನಗೆ ನೋವು ತಂತು. ಇದು ಯಾರೋ ಒಬ್ಬ ಆರ್ಡಿನರಿ ಸಿಟಿಸನ್ನು ಅಥವಾ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ BJP ಕಾರ್ಯಕರ್ತರು ಬೇರೆ ಯಾರನ್ನ ಹೇಳಿದ್ದಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಆ ಶಿಕ್ಷಕಿ, she's got the power to influence 100 children and those 100 children will talk to another 100 children. That is my problem. ನೀವು ಹೇಳ್ತಾ ಇದ್ದೀವಿ ವಾಟ್ಸಪ್ ಯೂನಿವರ್ಸಿಟಿಗೆ ಇರೋದಿಲ್ಲ, ನಾವು ಇಟ್ಸ್ ಕಮ್ ಆನ್ ಸಿಲ್ವರ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಆಗಿಬಿಟ್ಟಿದೆ ಇವಾಗ. ಇತಿಹಾಸವನ್ನು ತಿರ್ಚೋದಾಗಿದೆ ಅಲ್ಲ, ನಾವು ಇಟ್ಸ್ ನೋ ಮೋರ್ ಅ ಹಾಬಿ, ಇಟ್ ಈಸ್ ನೌ ಅ ಕಂಪ್ಲೀಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್, ವಿಚ್ ಈಸ್ ಬಿಕಮಿಂಗ್ ಅ 1000 crore ಬಿಸ್ನೆಸ್. ನಾವು ಕೂಡ ಎಚ್ಚೆತ್ಕೋಬೇಕಾಗಿದೆ. ನಮ್ಮ ದೇಶದ ನಿಜವಾದ ಇತಿಹಾಸ, ನಮ್ಮ ಸಮಾಜದಲ್ಲಿ ಇರುವಂಥ ನಿಜವಾದ ಸೋಷಿಯಲ್ ಇಶ್ಯೂಸನ್ನು ನಾವು ತಗೋಬೇಕು. ಇದನ್ನು ನಾನು ಪ್ರಾಮಾಣಿಕವಾಗಿ ಕಳೆದ 1.5-2 ವರ್ಷದಿಂದ ಮಾಡಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬರೇ ಬಂದು ಭಾಷಣ ಹೊಡೆಯೋದಲ್ಲ. ಕಳೆದ 1.5-2 ವರ್ಷದಿಂದ 100 ಹೊಸ ಲೇಖಕರನ್ನು ನಾವು ಪರಿಚಯ ಮಾಡಬೇಕು. ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಮೇಲೆ ಮಾತ್ರ ಅಂದ್ಬಿಟ್ಟು ನಾವು 100 ಹೊಸ ಪುಸ್ತಕಗಳನ್ನು ಇನ್ನು 2 ತಿಂಗಳ ಒಳಗಡೆ ನಾವು ಪ್ರಿಂಟ್ ಮಾಡ್ತೀವಿ. ನ್ಯೂ ಯಂಗ್ ರೈಟರ್ಸ್ ಫ್ರಮ್ ಅಕ್ರಾಸ್ ದ ಸ್ಟೇಟ್, ವಿ ಆರ್ ಪಬ್ಲಿಷಿಂಗ್ 100 books. ಆ್ಯಂಡ್ ಐ ವಾಂಟ್ ಟು ಮೇಕ್ ದಿಸ್ ಆ್ಯನ್ ಆ್ಯನ್ಯುವಲ್ ಅಫೇರ್. ಪ್ರತಿ ವರ್ಷ ನಾವು 100 ಹೊಸ ಲೇಖಕರಿಗೆ ಬೆಳೆಸಿದ್ರೆ ವಾತಾವರಣ ಹೇಗಿರುತ್ತೆ? ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಒನ್ treasure trove of actual real history, not WhatsApp forwards.